ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೋಡಿ, ಇವತ್ತು ಕೇಕ್ ಮಾಡೋಣ. ಎಷ್ಟು ಸ್ಮೂತಾಗಿ ನೋಡಿ ಕೇಕ್ ಮಾಡೋಣ. ಯಾವ ಥರ ಮಾಡೋದಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನು ಒತ್ತಿ, ಹಾಗೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ವಿಡಿಯೋನ ಪೂರ್ತಿ ನೋಡಿ, ಹಾಗೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಮಾಡೋದು ಅಂತ. ಅರ್ಧಂಬರ್ಧ ಎಲ್ಲ ನೋಡಬೇಡಿ. ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಈ ಕಪ್ಪಲ್ಲಿ ಒಂದು ಕಪ್ಪನ್ನ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿ ಒಂದು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಸೋಡಾ ಪುಡಿನ ತೊಗೊಂಡಿದ್ದೀನಿ. 2 ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಸೋಡಾ ಪುಡಿನ ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿ ನಾನು ರವೆನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಟುಟಿ ಫ್ರೂಟಿನ ತೊಗೊಂಡಿದ್ದೀನಿ. 1 ಕಪ್ಪು ಎಣ್ಣೆ, 1 ಕಪ್ಪು ಹಾಲು, 1 ಕಪ್ಪು ಮೊಸರು, ಮತ್ತು ವೆನಿಲಾ ಎಸೆನ್ಸ್ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಬೇಕಿಂಗ್ ಪೌಡ್ರನ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಮೊದಲನೇದಾಗಿ ಮೊಸರನ್ನ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಸಕ್ಕರೆ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಕೂಡ ಯೂಸ್ ಮಾಡ್ಬೋದು. ಸಕ್ಕರೆ ಪೌಡ್ರ್ ಹಾಕಿದ್ರೆ ಬೇಗ ಆಗುತ್ತೆ ಅಂತ ನಾನು ಇದನ್ನು ಮಾಡ್ತಾಯಿದ್ದೀನಿ. ಚೆಂದಾಗಿ ಇದನ್ನು ಬೀಟ್ ಮಾಡ್ಕೋಬೇಕು. ಈಗ ನೋಡಿ, ಈ ಥರ ಚೆನ್ನಾಗಿ ಇದನ್ನು ಈ ಕಲರ್ ಬರೋವರೆಗೂ ಬೀಟ್ ಮಾಡ್ಕೋಬೇಕು. ಇದು ಇವಾಗ ರೆಡಿಯಾಗಿದೆ. ನೋಡಿ, ಇವಾಗ ಇದಕ್ಕೆ ಮೈದಾ ಹಿಟ್ಟನ್ನ ಹಾಕ್ಕೊಳ್ಳೋಣ. ಮೈದಾ ಹಿಟ್ಟನ್ನ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು, ಗಂಟಿಲ್ಲದೆ ಇರೋ ಥರ. ನೋಡಿ, ಇದು ಚೆನ್ನಾಗಿ ಬೀಟಾಗಿದೆ. ಇವಾಗ ಈ ಕಲರ್ ಬರಬೇಕು, ಒಂಚೂರು ಗಂಟಿಲ್ಲ. ನೋಡಿ, ಇವಾಗ ನಾನು ಇದು ರವೆನ ಹಾಕ್ತಾಯಿದ್ದೀನಿ. ಇದು ಕೂಡ ಚೆನ್ನಾಗಿ ಇವಾಗ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಎಣ್ಣೆನ ಹಾಕ್ತಾಯಿದ್ದೀನಿ. ನಾನು ತೊಗೊಂಡಿರೋಂಥ 1 ಕಪ್ ಎಣ್ಣೆನ ಹಾಕ್ತಾಯಿದ್ದೀನಿ. 1 ಕಪ್ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಇವಾಗ ಬೀಟ್ ಮಾಡ್ಕೋಬೇಕು. ಮತ್ತೆ ನೋಡಿ, ಇವಾಗ ಚೆನ್ನಾಗಿ ಬೀಟಾಗಿದೆ ಇದು. ನಾವು ಇವಾಗ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಿದು. ನೋಡಿ, ಇವಾಗ ದೋಸೆ ಹಿಟ್ಟು ಅದಕ್ಕೆ ಬರಬೇಕಿದು. ಇವಾಗ ಆಗಿದೆ. ಇಲ್ಲಿ ನೋಡಿ, ನಾನು 2 ಸ್ಪೂನು ಬೇಕಿಂಗ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಸೋಡಾ ಪುಡಿನ ಹಾಕ್ತಾಯಿದ್ದೀನಿ. ಸೋಡಾ ಪುಡಿ ಹಾಕ್ತಾಯಿದ್ದೀನಿ. ಈಗ ವೆನಿಲಾ ಎಸೆನ್ಸ್ 4 ಹನಿಯಷ್ಟು ಹಾಕಿದ್ದೀನಿ. ಮಾಡ್ಕೋಬೇಕು. ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಅದನ್ನು ತುಂಬ ಹೊತ್ತು ಬೀಟ್ ಮಾಡಬಾರ್ದು, ಸುಮ್ಮನೆ ಮಿಕ್ಸ್ ಮಾಡ್ಕೊಂಡು ಬಿಟ್ಬಿಡ್ಬೇಕಷ್ಟೆ. ಇಲ್ಲಿ ನೋಡಿ, ಅರ್ಧ ನಾನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಟೂಟಿ ಫ್ರೂಟಿನ ಅರ್ಧನ ಮೇಲೆ ಹಾಕ್ತೀನಿ. ನೋಡಿ, ಇದಕ್ಕೆ ಎಣ್ಣೆ ಸವರಿ ಇಟ್ಕೋಬೇಕು. ಬಟ್ಲಕ್ಕೆ ಎಣ್ಣೆ ಸವರಿ ಅದಕ್ಕೆ ಮೈದಾ ಹಿಟ್ಟು ಇಲ್ಲ ಗೋಧಿ ಹಿಟ್ಟು ಹಾಕೋಬೋದು. ನೋಡಿ, ಒಂದು ಸ್ವಲ್ಪ ಈ ಥರ ಹಿಟ್ಟು ಹಾಕ್ಕೊಂಡು ಹಿಂಗೆಲ್ಲ ಮಾಡ್ಕೋಬೇಕು. ನೋಡಿ, ಈ ಥರ ಇದನ್ನೆಲ್ಲ ಫುಲ್ಲು ಮಾಡ್ಕೋಬೇಕು. ನೋಡಿ, ಈ ಥರ ಫುಲ್ಲಾಗಿ ಅಂಟಿಸ್ಕೋಬೇಕು. ನೋಡಿ, ಈ ಥರ ಮಾಡ್ಕೊಳ್ಳಿ. ಬಟರ್ ಪೇಪರ್ ಥರ. ಪೇಪರ್ ಇಲ್ವಲ್ಲ, ಅದಕ್ಕಾಗಿ ಈ ಥರನ ನಾವು ಮಾಡ್ಕೋಬೋದು. ನೋಡಿ, ನಾನಿಲ್ಲಿ 6 ಕಪ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದೊಂದಕ್ಕೆ ನಾನು ಹಾಕ್ತೀನಿ. ನೋಡಿ, ಅರ್ಧ ಅರ್ಧ ಹಾಕಬೇಕು, ಫುಲ್ಲು ಉಬ್ಬಿ ಬರುತ್ತೆ. ನೋಡಿ, ನಾನು 6 ಕಪ್ಪಿಗೂ ನೋಡಿ ಈ ಥರ ಕಪ್ಪಲ್ಲಿ ನಾನು ಹಾಕಿ ಇಟ್ಟಿದ್ದೀನಿ. ಇವಾಗ ಇಲ್ಲಿ ನಾನು ಬಾಣಲಿನ ಕಾಯಕ್ಕೆ ಇಟ್ಟಿದ್ದೆ, ಒಂದು ಕಡಾಯಿನ ನೋಡಿ ಚೆನ್ನಾಗಿ ಕಾದಿದೆ. ಈಗ ಇದರಲ್ಲಿ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ. ಇದು ನೋಡಿ, ಇದರಲ್ಲಿ 4 ಕಪ್ಪು ಇಟ್ಟಿದ್ದೀನಿ. ಇನ್ನೂ 2 ಕಪ್ ಮಿಕ್ಕಿತ್ತು, ಆಮೇಲೆ ಇಡೋಣ. ನೋಡಿ, ಈ ಥರ ಟೂಟಿ ಫ್ರೂಟಿನ ಹಾಕಿದ್ದೀನಿ ಮೇಲೆ. ಇವಾಗ ಇದನ್ನು ಮುಚ್ಚಿಬಿಡೋಣ. ಒಂದು 40 ನಿಮಿಷ ಆದರೂ ಬೇಕು ಟೈಮ್ ಇದಕ್ಕೆ. ನೋಡಿ, ಇನ್ನೂ ಇಲ್ಲಿ ಹಿಟ್ಟನ್ನ ಮಿಕ್ಕಿದೆ. ನಾನು ಈ ಪಾತ್ರೆಗೆ ಹಾಕಿ ಇಡ್ತೀನಿ. ಇವಾಗ ನೋಡಿ, ಇದಕ್ಕೂ ಕೂಡ ನಾನು ಇವಾಗ ಹಾಕಿ ಇಡ್ತಾ ಇದ್ದೀನಿ. ನೋಡಿ, ಇದಕ್ಕೂ ಕೂಡ ನಾನು ಟೂಟಿ ಫ್ರೂಟಿನ ಹಾಕಿಟ್ಟಿದ್ದೀನಿ. ಬೇಕಂದರೆ ನೀವು ಡ್ರೈ ಫ್ರೂಟ್ಸ್ ಕೂಡ ಯಾವ್ದು ಬೇಕಾದರೂ ಹಾಕೋಬೋದು. ಇವಾಗ ನಾನು ಇದನ್ನೇ ಹಾಕಿದ್ದೀನಿ. ಇದನ್ನು ಕೂಡ ಇವಾಗ ಒಂದು ಬಾಣಲೆಯಲ್ಲಿ ಬೇಯಕ್ಕಿಡೋಣ. ಇವಾಗ ನೋಡಿ, ಇದನ್ನು ನಾನು ಈ ಥರ ಒಂದು ಪ್ಲೇಟ್ನ ಇಟ್ಟಿದ್ದೀನಿ ಕೆಳಗಡೆ. ಬಾಣಲೆ ಚೆನ್ನಾಗಿ ಕಾದಿದೆ. ಈಗ ಅದ್ರ ಮೇಲೆ ಇವಾಗ ನಾನು ಈ ಪಾತ್ರೆನ ಇಟ್ಟು ಮುಚ್ತೀನಿ. ನೋಡಿ, ಇವಾಗ 40 ನಿಮಿಷ ಆಗಿದೆ. ಒಂದು ಸತಿ ಚೆಕ್ ಮಾಡ್ಕೊಳ್ಳೋಣ ಆಗಿದೆ ಇಲ್ಲ ಅಂತ. ಈ ಥರ ಕಡ್ಡಿ ಹಾಕ್ಬಿಟ್ಟು ನೋಡಿ, ಕಡ್ಡಿಗೆ ಅಂಟ್ತಾ ಇಲ್ಲ, ಕಾಣಿಸ್ತಾ ಇರಬೇಕು. ಇದು ಇವಾಗ ರೆಡಿಯಾಗಿದೆ ಕೇಕು.
ನಾನು ತೆಗೆದು ಒಂದು 5 ನಿಮಿಷ ಆರಬೇಕಿದು, ಅಲ್ಲಿವರೆಗೂ ಇಡ್ತೀನಿ. ನೋಡಿ ಇವಾಗ ಇದು ತಣ್ಣಗಾಗಿದೆ. ನೋಡಿ ಇದನ್ನು ನಾವು ಇವಾಗ ಓಪನ್ ಮಾಡಿದ್ರೆ ಎಲ್ಲ ಓಪನ್ ಇರುತ್ತೆ. ಈಗ ಸ್ವಲ್ಪ ಕಡ್ಡಿಯಲ್ಲಿ ಹಿಂಗೆ ಎತ್ತಿ ನೋಡಿ ಗೊತ್ತಾಗುತ್ತೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿದ್ರಲ್ವಾ, ಇಲ್ಲಿ ಕೂಡ ಎಲ್ಲಿ ಅಂಟ್ಕೊಂಡಿಲ್ಲ ಜಾಸ್ತಿ ಏನು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಪಂಜು ಥರ ತುಂಬ ಸ್ಮೂತಾಗೆ ನೋಡಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಕೇಕ್ ತಿನ್ನೋದ್ರಿಂದ. ನೋಡಿ ಇದಂತೂ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದು ನನ್ನ ಮಗಳು ಸ್ಕೂಲಿಗೆ ತೊಗೊಂಡು ಹೋಗ್ತಾರಂತೆ, ಅದಕ್ಕೆ ನಾನು ಕಟ್ ಮಾಡಿ ತೋರಿಸ್ತಾ ಇಲ್ಲ. ನಿಮ್ಗೆ ಇನ್ನೊಂದು ಪಾತ್ರೆಯಲ್ಲಿ ಇಟ್ಟಿದ್ದೀನಲ್ಲ, ಅದು ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡ್ತಾ ಇದ್ರಲ್ಲ, ನೋಡಿ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ನೀವು ಈ ಥರ ಮಕ್ಕಳಿಗೆ ಮಾಡಿಕೊಡಿ, ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಇದಕ್ಕೆ ಬೇಕಂದರೆ ಕ್ರೀಮ್ ಕೂಡ ಮಾಡಿ ಹಾಕೋಬೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ. ಇದನ್ನು ಮಾಡಿ ನೀವು 1 ವಾರ 2 ವಾರ ಇಟ್ಕೊಂಡು ಕೂಡ ತಿನ್ಬೋದು. ನನ್ನ ಮಗಳಿಗೆ ಹಾಕಿ ಕಲಿಸ್ತಾ ಇದ್ದೇನೆ ನಾನು ಸ್ಕೂಲಿಗೆ. ಇವಾಗ ಇವತ್ತು ಹೊಸ ವರ್ಷ ಅಲ್ವಾ, ಅದಕ್ಕೆ ಅವಳು ಫ್ರೆಂಡ್ಸ್ ಹೇಳಿದ್ದಾರೆ ಅಂತ ಒಂದು ಸತಿ ಮಾಡಿ ಕೊಟ್ಟಿದ್ದೆ. ಹಾಗಾಗಿ ಅವ್ರಿಗೆ ಇಷ್ಟ ಆಯ್ತಂತೆ, ಇನ್ನೊಂದು ಸತಿ ಮಾಡ್ಕೊಂಡು ತೊಗೊಂಬಾ ಅಂತ ಹೇಳಿದ್ರಂತೆ. ಅದಕ್ಕೆ ಇವಾಗ ಮಾಡಿ ಕೊಡ್ತಾಯಿದ್ದೀನಿ. ನೋಡಿ ಇವಾಗ ಇದು ಕೂಡ ರೆಡಿಯಾಗಿದೆ, ನೋಡೋಣ. ವಾವ್, ಸೂಪರ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರು. ರೆಡಿಯಾಗಿದೆ. ಇವಾಗ ಇದನ್ನು ಕೆಳಗಡೆ ತಗೊಂಡು ತಣ್ಣಗಾಗಕ್ಕೆ ಬಿಡೋಣ. ನೋಡಿ ಇವಾಗ ತಣ್ಣಗಾಗಿದೆ. ಎಲ್ಲ ರೌಂಡ್ ಬಿಡಿಸ್ಕೊಂಡು ನೋಡಿ ಇದನ್ನು ತಿರುಗಿಸ್ಕೊಳ್ತೀನಿ ಈಗ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೇಕು. ತುಂಬ ಚೆನ್ನಾಗಿ ಬಂದಿದೆ, ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ. ತುಂಬ ಅಂದರೆ ತುಂಬ ಸ್ಮೂತ್ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ನೀಟಾಗಿ ಬಂದಿದೆ.